ಎಸ್ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಗೊಂದಲ ಅನ್ನೋದು ಮುಖ್ಯದ ಅಧ್ಯಾಯ ಆಗಿದೆ. ಇದರ ಮಧ್ಯದಲ್ಲಿ ಇದೀಗ ಫಾರಿನ್ ಟ್ರಿಪ್ ಅನ್ನುವಂತಹ ವಿಚಾರ ಕೂಡ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ನಾಯಕತ್ವ ಗೊಂದಲದ ನಡುವೆ ಶಾಸಕರು ಫಾರಿನ್ ಟೂರ್ ಅನ್ನ ಹೋಗ್ತಾ ಇದ್ದಾರೆ. ವಿದೇಶ ಪ್ರವಾಸಕ್ಕೆ ಸಜ್ಜಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕುರ್ಚಿ ಕಿತ್ತಾಟ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ಶಾಸಕರು. ನಾಯಕತ್ವ ಗೊಂದಲದ ನಡುವೆ ಶಾಸಕರ ಫಾರಿನ್ ಟೂರ್. ವಿದೇಶ ಪ್ರವಾಸಕ್ಕೆ ಸಜ್ಜಾದ ಕಾಂಗ್ರೆಸ್ನ ಹಲವು ಶಾಸಕರು. 18ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಂದ ವಿದೇಶ ಪ್ರವಾಸ. ಇಂದು ರಾತ್ರಿಯೇ ವಿದೇಶಕ್ಕೆ ಹಾರಲಿದ್ದಾರೆ ಕಾಂಗ್ರೆಸ್ ಶಾಸಕರು. ಆಸ್ಟ್ರೇಲಿಯಾ ಫ್ಲೈಟ್ ಅನ್ನ ಹತ್ತೋದಕ್ಕೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ನ 18 ಶಾಸಕರು. ಇಂದಿನಿಂದ ಮಾರ್ಚ್ 1ನೇ ತಾರೀಕಿನವರೆಗೂ ಕೂಡ ಶಾಸಕರ ವಿದೇಶ ಪ್ರವಾಸ ಇರುತ್ತೆ. ಅಧ್ಯಯನದ ನೆಪದಲ್ಲಿ ವಿದೇಶಕ್ಕೆ ಹೊರಡ್ತಾ ಇದ್ದಾರೆ ಶಾಸಕರು. ಒಟ್ಟು 18 ಮಂದಿ ಶಾಸಕರು ಇದೀಗ ವಿದೇಶಕ್ಕೆ ಹೋಗ್ತಾ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಧ್ಯಯನದ ನೆಪವನ್ನ ಒಡ್ಡಿ ಫಾರಿನ್ ಟೂರ್ ಅನ್ನ ಹೋಗ್ತಾ ಇರುವಂತದ್ದು. ನಾಯಕತ್ವ ಗೊಂದಲದ ನಡುವೆ ಇದೀಗ ಫಾರಿನ್ ಟೂರ್ ಅನ್ನ ಹೋಗ್ಲಾಗ್ತಾ ಇದೆ. ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ನ ಹಲವು ಶಾಸಕರು ಸಜ್ಜಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಈ ಕುರ್ಚಿ ಕಿತ್ತಾಟ ಯಾರಾಗ್ತಾರೆ ಸಿಎಂ, ಮುಂದಿನ ಸಿಎಂ ಸಿದ್ದರಾಮಯ್ಯನ ಅಥವಾ ಸಿಎಂ ಡಿಕೆ ಶಿವಕುಮಾರ ಅನ್ನುವಂತಹ ಗೊಂದಲಗಳು ಹೆಚ್ಚಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಫಾರಿನ್ ಟೂರ್ ಅನ್ನ ಹೋಗ್ಲಾಗ್ತಾ ಇರುವಂತದ್ದು. ಯಾಕಾಗಿ ಹೋಗ್ತಿದ್ದಾರೆ, ಏನೆಲ್ಲ ಡಿಸ್ಕಷನ್ ಆಗತ್ತೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತುಕತೆ ಆಗತ್ತೆ, ಇದೆಲ್ಲವನ್ನ ಕೇಳಿದ್ರೆ ಹೋಗ್ತಾ ಇರೋದು ಬೇರೆ ಉದ್ದೇಶಕ್ಕಾಗಿ, ಅಧ್ಯಯನದ ಉದ್ದೇಶಕ್ಕಾಗಿ ಅಂತ ಹೇಳಲಾಗ್ತಾ ಇದೆ. 18 ಶಾಸಕರು ಹೋಗ್ತಾ ಇರುವಂತದ್ದು. ಒಟ್ಟು 18 ಶಾಸಕರು ಇದೀಗ ಫಾರಿನ್ ಟ್ರಿಪ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ನಡೆಸಿದ್ದಾರೆ. ಇನ್ನು ತೀವ್ರವಾದಂತಹ ಕುತೂಹಲವನ್ನ ಕೆರಳಿಸಿದೆ ಶಾಸಕರ ಫಾರಿನ್ ಟ್ರಿಪ್. ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಕೆಲ ಕೈ ಶಾಸಕರು. ವಿದೇಶಕ್ಕೆ ಹೋಗ್ಬೇಕಾ ಬೇಡ್ವಾ ಎಂಬ ಗೊಂದಲದಲ್ಲೇ ಇದ್ದಾರೆ. ಇನ್ನೂ ಕೂಡ ಹಲವು ಶಾಸಕರು ಈಗಾಗಲೇ ಕೆಲವೊಂದಷ್ಟು ಶಾಸಕರು ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಕೆಲ ಶಾಸಕರಿಗೆ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗುವಂತ ಭೀತಿ ಕೂಡ ಎದುರಾಗಿದೆ. ಯಾವುದೇ ನಿರ್ಧಾರ ಮಾಡದೆ ಕೆಲ ಶಾಸಕರು ತಟಸ್ಥವಾಗಿದ್ದಾರೆ. ಯಾವ ನಿರ್ಧಾರವನ್ನು ಕೂಡ ಇನ್ನೂ ಮಾಡಿಲ್ಲ, ಯಾವ ಡಿಸಿಷನ್ ಕೂಡ ಇನ್ನೂ ತೆಗೆದುಕೊಂಡಿಲ್ಲ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತ ಅಂದ್ರೆ ಇಫ್ ಇನ್ ಕೇಸ್ ನಾವೇನಾದ್ರೂ ಹೋದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅನ್ನುವಂತಹ ಆತಂಕ ಕೆಲವೊಂದಷ್ಟು ಶಾಸಕರಿಗೆ ಇರುವಂತದ್ದು. ಹಾಗಾಗಿ ಗೊಂದಲದಲ್ಲಿ ಇದ್ದಾರೆ ಇನ್ನೂ ಕೂಡ. ಅದರಲ್ಲಿ 18 ಮಂದಿ ಟಿಕೆಟ್ ಫೈನಲ್ ಆಗಿರುವಂತದ್ದು. 18 ಮಂದಿ ಇದೀಗ ಹೋಗ್ತಾ ಇದ್ದಾರೆ. ಹಲವು ಮಂದಿ ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಕೂಡ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರೆ ಯಾಕೆ ಬೇಕು, ನಮ್ಗೆ ಸವಾಸನೆ ಬೇಡ ಅನ್ನುವಂತಹ ಗೊಂದಲದಲ್ಲಿರುವಂತದ್ದು. ನಾಯಕತ್ವ ಗೊಂದಲ ನಡುವೆ ಶಾಸಕರು ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು. ಇದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಯಾರಿಗೆ ವರ್ಕೌಟ್ ಆಗುತ್ತೆ, ಈ ರೀತಿಯಾದಂತಹ ಪ್ರಶ್ನೆಗಳು ಏನೇ ಇದ್ರೂ ಕೂಡ 1ನೇ ತಾರೀಕಿನವರೆಗೂ ಇದೀಗ ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು. ಇಂದು ಸಂಜೆ ರಾತ್ರಿ 8 ಗಂಟೆಗೆ ಆಸ್ಟ್ರೇಲಿಯಾ ಫ್ಲೈಟ್ ಅನ್ನ ಹತ್ತುತ್ತಾರೆ ಶಾಸಕರು. ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ 18 ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇರುವಂತದ್ದು. ವಿದೇಶ ಪ್ರವಾಸಕ್ಕೆ ಹೋಗೋ ಶಾಸಕರು ಯಾರ್ಯಾರು, ಏನೇನು, ಯಾರ್ಯಾರೆಲ್ಲ ಹೋಗ್ತಿದ್ದಾರೆ, 18 ಶಾಸಕರಲ್ಲಿ ಯಾರೆಲ್ಲ ಇದ್ದಾರೆ, ಏನೆಲ್ಲ ಚರ್ಚೆ ಆಗತ್ತೆ, ಈ ರೀತಿಯಾದಂತಹ ಹಲವು ಗೊಂದಲಗಳು ಇದೆ. ಇನ್ನು ವಿದೇಶ ಪ್ರವಾಸಕ್ಕೆ ಹೋಗೋ ಶಾಸಕರು ಯಾರು ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಫಾರಿನ್ ಟ್ರಿಪ್ ಪಟ್ಟಿಯಲ್ಲಿ ಸಚಿವರ ಹೆಸರಿದೆ. ಯಾವ ಸಚಿವರಿದ್ದಾರೆ? ಇಲ್ಲ ಹೋಗಲ್ಲ ಅಂತ ವಿದೇಶಕ್ಕೆ ಹಾರಲಿರೋ ಸಚಿವ ಯಾರು? ವಿದೇಶ ಪ್ರವಾಸದ ಮಾತಿಲ್ಲ ಅಂತಿದ್ದ ಸಚಿವ ವೆಂಕಟೇಶ್. ವಿದೇಶ ಪ್ರವಾಸದ ಮಾತಿಲ್ಲ ಅಂತಿದ್ದ ಸಚಿವ ವೆಂಕಟೇಶ್ ಇದೀಗ ಪುಟ್ಟರಂಗಶೆಟ್ಟಿ, ಅಲ್ಲಮ ಪ್ರಭು ಪಾಟೀಲ್, ಬಿ ನಾಗೇಂದ್ರ ಸೇರಿ ಹಲವರಿಂದ ಟೂರ್ ಅನ್ನ ಹೋಗ್ಲಾಗ್ತಾ ಇದೆ. ಬಿ ನಾಗೇಂದ್ರ ಸೇರಿ ಹಲವರಿಂದ ಟೂರ್ ಅನ್ನ ಹೋಗ್ತಾ ಇರುವಂತದ್ದು. ಒಟ್ಟು 18 ಶಾಸಕರು ಇದೀಗ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ವಿದೇಶಿ ಪ್ರವಾಸಕ್ಕೆ ಕೆಲವೊಂದಷ್ಟು ಜನ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಕೆಲವೊಂದಷ್ಟು ಜನರ ಪಟ್ಟಿ ಕೂಡ ರಿಲೀಸ್ ಆಗಿರುವಂತದ್ದು. ಈಗಾಗಲೇ ಹಲವು ಮಂದಿಯ ಹೆಸರು ಕೂಡ ಫೈನಲ್ ಆಗಿರುವಂತದ್ದು. ವಿದೇಶಿ ಪ್ರವಾಸದ ಮಾತಿಲ್ಲ ಅಂತ ಕೂಡ ಸಚಿವ ವೆಂಕಟೇಶ್ ಅವರು ಹೇಳ್ತಾ ಇದ್ರು. ಪುಟ್ಟರಂಗಶೆಟ್ಟಿ, ಅಲ್ಲಮ ಪ್ರಭು ಪಾಟೀಲ್, ಬಿ ನಾಗೇಂದ್ರ ಸೇರಿ ಹಲವರಿಂದ
ಟೂರ್ ಅನ್ನ ಹೋಗ್ಲಾಗ್ತಾ ಇರುವಂತದ್ದು. ಕೆಲವೊಂದಷ್ಟು ಶಾಸಕರ ಹೆಸರುಗಳು ಕೂಡ ಇದೀಗ ಫೈನಲ್ ಆಗಿದೆ. ವಿದೇಶಕ್ಕೆ ಹಾರೋ ಯಾರ್ಯಾರು ಸಚಿವರು ಇದೀಗ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು, ಅದೇ ರೀತಿಯಾಗಿ ಪುಟ್ಟರಂಗಶೆಟ್ಟಿ ಚಾಮರಾಜನಗರದ ಶಾಸಕರು, ಎಚ್.ಡಿ. ತಮ್ಮಯ್ಯ ಚಿಕ್ಕಮಗಳೂರು, ಹಂಪನಗೌಡ ಬಾದರ್ಲಿ ಸಿದ್ಧನೂರು, ದೇವೇಂದ್ರಪ್ಪ ಜಗಳೂರು, ಹೀಗೆ ಹಲವು ಶಾಸಕರು, ಒಟ್ಟು 18 ಶಾಸಕರು ಇದೀಗ ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು. ಇಂದು ಸಂಜೆ 8 ಗಂಟೆಗೆ ಆಸ್ಟ್ರೇಲಿಯಾ ಫ್ಲೈಟ್ ಅನ್ನ ಹತ್ತುತ್ತಾರೆ. 1ನೇ ತಾರೀಕಿನವರೆಗೂ ಕೂಡ ಫಾರಿನ್ ಟ್ರಿಪ್ ಅಲ್ಲೇ ಇರ್ತಾರೆ. ಇಲ್ಲಿರುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಹಾಗೆ ಯಥಾ ಪ್ರಕಾರ ಮುಂದುವರಿತಾ ಇರುತ್ತೆ. ಆದರೂ ಕೂಡ ಇವರು ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು. ಏನೇ ಇರಲಿ, ರಾಜ್ಯ ರಾಜಕೀಯದಲ್ಲಿ ಯಾವ ಕುರ್ಚಿ ಜಂಜಾಟನಾದ್ರೂ ಇರಲಿ, ಏನಾದ್ರೂ ಇರಲಿ, ಇವರು ಫಾರಿನ್ ಟ್ರಿಪ್ ಅನ್ನ ಹೋಗ್ಲಾಗ್ತಾ ಇದ್ದಾರೆ. ಈ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಯಾವ ಟೆನ್ಷನ್ನೂ ಇಲ್ಲ, ಏನೂ ಇಲ್ಲ, ಡೇರಿಂಗ್ ಆಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆನಲ್ಲಿ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಶಾಸಕರು. ಒಟ್ಟು 18 ಜನ ಹೋಗ್ತಾ ಇರುವಂತದ್ದು ಫಾರಿನ್ ಟ್ರಿಪ್ಗೆ. ಇಂದಿನಿಂದ ಮಾರ್ಚ್ 1ನೇ ತಾರೀಕುವರೆಗೂ ಕೂಡ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗಿರ್ತಾರೆ. ಅಧ್ಯಯನದ ನೆಪದಲ್ಲಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಶಾಸಕರು. ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು, ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಶಾಸಕರು, ಹೀಗೆ ಹಲವರು ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ ಬಿಎಂ ನಾಗರಾಜು ಸಿರಗುಪ್ಪ, ಜೆಟಿ ಪಾಟೀಲ್ ಬೀಳಗಿ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ, ಬಸವನಗೌಡ ದಡ್ಡಲ್ ರಾಯಚೂರು ಗ್ರಾಮಾಂತರ, ಎಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ, ಬಸವನಗೌಡ ತುರುವಿಹಾಳ್ ಮಸ್ಕಿ, ಬಿಬಿ ಚಿಮ್ಮನಕಟ್ಟಿ ಬಾದಾಮಿ, ಮಹಂತೇಶ್ ಕೌಜಲಗಿ ಬೈಲಹೊಂಗಲ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ, ವಸಂತ್ ಕುಮಾರ್ ಎಂಎಲ್ಸಿ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷೆ, ಜೊತೆಯಲ್ಲಿ ಶರಣಗೌಡ ಬಯ್ಯಾಪುರ ಎಂಎಲ್ಸಿ, ತಿಮ್ಮಯ್ಯ ಎಂಎಲ್ಸಿ, ರಘುಮೂರ್ತಿ ಚಳ್ಳಕೆರೆ, ಅನಿಲ್ ಚಿಕ್ಕಮಾದು, ಎಚ್.ಡಿ. ಕೋಟೆ, ಇವರೆಲ್ಲರೂ ಕೂಡ ಇದೀಗ ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು. ಇವರ ಹೆಸರು ಫೈನಲ್ ಆಗಿದೆ. ಇನ್ನು ಕೆಲವೊಂದಷ್ಟು ಶಾಸಕರು ಇದ್ರು, ಆದರೆ ಅವರು ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಹೈಕಮಾಂಡ್ ಕೆಂಗಣ್ಣಿಗೆ ನಾವೇನಾದ್ರೂ ಗುರಿ ಆದ್ರೆ ಆಗೋದಿಲ್ಲ, ಆ ಒಂದು ಆತಂಕದಲ್ಲೇ ತಮ್ಮ ವಿದೇಶಿ ಪ್ರವಾಸದ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿರುವಂತದ್ದು. ಒಟ್ಟು 18 ಜನ ಇದೀಗ ವಿದೇಶಕ್ಕೆ ಹಾರ್ತಾ ಇದ್ದಾರೆ, ವಿದೇಶಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ವಿದೇಶಕ್ಕೆ ಒಟ್ಟು 18 ಜನ ಶಾಸಕರು ಇದೀಗ ಹೋಗ್ತಾ ಇದ್ದಾರೆ. ಫಾರಿನ್ ಟ್ರಿಪ್ ಪಟ್ಟಿಯಲ್ಲಿ ಕೆಲವೊಂದಷ್ಟು ಸಚಿವರು ಇದ್ರೂ ಕೂಡ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಫ್ಯಾಮಿಲಿ ಸಮೇತ ಕೂಡ ಟಿಕೆಟ್ ಅನ್ನ ಬುಕ್ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆನಲ್ಲಿ ಫ್ಯಾಮಿಲಿ ಜೊತೆಗೂ ಹೋದಂಗಾಗಬೇಕು, ಇನ್ನೊಂದ್ ಕಡೆನಲ್ಲಿ ಇವರು ಅಧ್ಯಯನ ಕೂಡ ಮುಗಿಬೇಕು. ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಕೂಡ ಡಿಸಿಎಂ ಡಿಕೆಶಿಗೆ ವರವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂತ ಅಂದ್ರೆ ಬಜೆಟ್ ಮಂಡನೆ ಇದೆ, ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಿದ್ದಾರೆ, ಅದರ ಭರದ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ನಿನ್ನೆ ಎಲ್ಲ ಇಲಾಖಾವಾರು ಸಭೆಯನ್ನ ನಡೆಸಿದ್ದಾರೆ, ಇಂದು ಸಂಘಟನಾವಾರು ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈ ಕಡೆನಲ್ಲಿ ಫಾರಿನ್ ಟ್ರಿಪ್ ಬಿಸಿ, ಇನ್ನೊಂದು ಕಡೆನಲ್ಲಿ ಬಜೆಟ್ ಮಂಡನೆ ಸಿದ್ಧತೆಗಳು, ಮತ್ತೊಂದು ಕಡೆನಲ್ಲಿ ಕುರ್ಚಿ ಕಿತ್ತಾಟ. ಮೂರೂ ವಿಚಾರಗಳು ರಾಜ್ಯ ರಾಜಕೀಯದಲ್ಲಿ ಹೆಚ್ಚಿನ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ವಿದೇಶ ಪ್ರವಾಸಕ್ಕೆ ಹೋಗೋ ಶಾಸಕರು ಯಾರ್ಯಾರು? ಹಾಗಾದ್ರೆ ಈಗಾಗಲೇ ಕೆಲವೊಂದಷ್ಟು ಜನರ ಪಟ್ಟಿ ಕೂಡ ಸಿಕ್ಕಿದೆ. ಇನ್ನು ಕೆಲವೊಂದಷ್ಟು ಜನ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡಿರುವಂಥದ್ದು. ವಿದೇಶಕ್ಕೆ ಹೋಗಬೇಕಾ ಬೇಡ್ವಾ ಅನ್ನುವಂತಹ ಗೊಂದಲದಲ್ಲೇ ಇದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಫ್ಲೈಟ್ ಇದೆ ಆಸ್ಟ್ರೇಲಿಯಾಗೆ. ಆದ್ರೂ ಕೂಡ ಕೆಲವೊಂದಷ್ಟು ಶಾಸಕರು ಗೊಂದಲದಲ್ಲಿರೋದು. ಇನ್ನೂ ಕೂಡ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಹೋಗಬೇಕಾ ಬೇಡ್ವಾ ಅಂತ. ಯಾಕಂತ ಅಂದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ನಾವೇನಾದ್ರೂ ಗುರಿಯಾದ್ರೆ ಅನ್ನುವಂತಹ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಗೊಂದಲದ ಗೂಡನ್ನಾಗಿ ಮಾಡಿಕೊಂಡಿದ್ದಾರೆ ಅವರ ಮನಸ್ಥಿತಿಗಳನ್ನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕರು, ಒಟ್ಟು 18 ಜನ ಹೋಗ್ತಾ ಇರುವಂತದ್ದು. ಇನ್ನು ಕೆಲವೊಂದಷ್ಟು ಶಾಸಕರು ತಮ್ಮ ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಬಿಕಾಸ್ ಆಫ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರೆ ಅನ್ನುವಂತಹ ನಿಟ್ಟಿನಲ್ಲಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ
ಎಸ್ ಬಸವರಾಜ್, ಇದೀಗ ನಾನು ಕೇಳಿರುವಂತಹ ಪ್ರಶ್ನೆ ಪ್ರಕಾರ ನೋಡೋದಾದ್ರೆ ಈಗಾಗಲೇ ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇದ್ದಾರೆ ಶಾಸಕರು. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಟಿಕೆಟ್ ಕ್ಯಾನ್ಸಲ್ ಆಗಿರುವಂತಹ ಶಾಸಕರನ್ನ ಹೊರತುಪಡಿಸಿ ಯಾರ್ಯಾರು ಹೋಗ್ತಿದ್ದಾರೆ ಫಾರಿನ್ ಟ್ರಿಪ್ಗೆ? ಸುಕನ್ಯಾ, ಈಗಾಗಲೇ ಒಂದ್ ಕಡೆ ಪರ ವಿರೋಧದ ನಡುವೆಯೂ ಕೂಡ ಕೆಲವು ಶಾಸಕರು ವಿಧಾನ ಪರಿಷತ್ ಸದಸ್ಯರು ವಿದೇಶಿ ಪ್ರವಾಸಕ್ಕೆ ಕೂಡ ಇವತ್ತು ರಾತ್ರಿ ಕೂಡ ಕೈಗೊಳ್ಳಿದ್ದಾರೆ. ಬೆಂಗಳೂರಿನಿಂದ ಇವತ್ತು ರಾತ್ರಿ 8 ಗಂಟೆಗೆ ವಿದೇಶಕ್ಕೆ ಪ್ರಯಾಣವನ್ನು ಕೂಡ ಇದೀಗ ಒಂದು 20 ಜನ ಮಾತ್ರ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಕೆಲವಕ್ಕೆ ಶಾಸಕರಿಗೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರ ಕೆಂಗಣಿಗೆ ಗುರಿ ಆಗಬಹುದು ಅನ್ನುವಂತಹ ಆತಂಕದಲ್ಲಿ ಕೂಡ ಕೆಲವಷ್ಟು ಶಾಸಕರು ಸಹಿತ ಅವರ ಫ್ಲೈಟ್ ಟಿಕೆಟ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಈ ನಡುವೆ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಕಡೆ ಮತ್ತೊಂದು ಕಾಂಗ್ರೆಸ್ ಪಕ್ಷದ ವಲಯದ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಹೋಗ್ತಕ್ಕಂತ ಕೆಲವು ಶಾಸಕರ ಒಂದು ವಿದೇಶಿ ಪ್ರವಾಸವನ್ನು ಕೂಡ ಹೈಕಮಾಂಡ್ ನಾಯಕರು ತಡೆ ಹಿಡಿದಿದ್ರು. ಆದ್ರೆ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಶಾಸಕರು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಜೊತೆ ಹೋಗ್ತಾ ಇದ್ದೇವೆ ಅನ್ನುವಂತ ಮಾಹಿತಿ ತಿಳಿಸ್ತಾ ಇದ್ದಾರೆ. ನಾವು ಒಂದು ಸ್ನೇಹಿತರೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತ ಕೆಲವಷ್ಟು ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದೇ ಆಗಿರ್ತಕ್ಕಂಥ ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಳುವಂತ ಪ್ರಯತ್ನ. ಇನ್ನೊಂದು ಕಡೆ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೈಕಮಾಂಡ್ ನಾಯಕರು ಕೈ ಹಾಕೋದಾದ್ರೆ ಈ ರೀತಿಯಾಗಿರ್ತಕ್ಕಂಥ ವಿದೇಶಿ ಪ್ರವಾಸ ಆಗಿರ್ಬೋದು, ರೆಸಾರ್ಟ್ ರಾಜಕಾರಣ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತ ಪರೋಕ್ಷವಾಗಿರ್ತಕ್ಕಂಥ ಸಂದೇಶ ರವಾನಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆಗ್ತಾ ಇದ್ದಾವೆ. ಹಾಗಾಗಿ ಪುಟ್ಟರಾಮ್ ಶೆಟ್ಟಿ ಆಗಿರ್ಬೋದು, ಹಲವಾರು ಕೋನ್ ರೆಡ್ಡಿ ಅವರಾಗಿರ್ಬೋದು, ಹಲವಾರು ಶಾಸಕರು ಸಹಿತ ವಿದೇಶಿ ಒಂದು ಪ್ರವಾಸಕ್ಕೆ ಕೂಡ ಇವತ್ತು ಒಂದು ರಾತ್ರಿ ಕೂಡ ತೆರಳಿದ್ದಾರೆ. ಹಾಗಾಗಿ ಕೆಲವಷ್ಟು ಪಕ್ಷದ ವಲಯದಲ್ಲೇ ಪರ ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ ಅದರ ನಡುವೆಯೂ ಕೂಡ ವಿದೇಶಿ ಪ್ರವಾಸಕ್ಕೆ ಕೂಡ ಇವತ್ತು ಹೋಗುವಂತದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ವಿದೇಶ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನರು ಏನೇ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡ್ರು ಕೂಡ ಈ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಏನ್ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಅದು ಎಲ್ಲರನ್ನೂ ಕೂಡ ಆತಂಕಕ್ಕೆ ಒಳಪಡಿಸಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಕೆಂಗಣಿಗೆ ನಾವು ಗುರಿಯಾಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಶಾಸಕರು ಈ ರೀತಿಯಾದಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದರೆ ಇನ್ನು ಕೆಲವೊಂದಷ್ಟು ಶಾಸಕರು ಡೇರಿಂಗ್ ಆಗಿ ಫಾರಿನ್ ಟೂರ್ ಅನ್ನ ಹೋಗ್ತಾ ಇರುವಂಥದ್ದು.